ಅಧ್ಯಕ್ಷತೆ ವಹಿಸಿದ ರೆವರೆಂಡ್ ಫಾದರ್ ಡಾಕ್ಟರ್ ವರ್ಗೀಸ್ ಅವರೇ, ಭಾಷಾ ವಿಭಾಗದ ಮುಖ್ಯಸ್ಥರಾದ ಕ್ರೈಸ್ಟ್ ಯೂನಿವರ್ಸಿಟಿಯ ಡಾಕ್ಟರ್ ಸೆಬಾಸ್ಟಿಯನ್ ಕಿ ಅವರೇ, ಮತ್ತು ಇಲ್ಲಿ 2 ದಿನಗಳಿಂದ ಇರುವ ಎಲ್ಲ ಸ್ನೇಹಿತರೆ, ಇದು ಒಂದು ಬಹಳ ಅಪರೂಪದ ಸಂದರ್ಭ. ಯಾಕಂದರೆ ನಾವು ಕೀನೋಟ್ ಅಡ್ರೆಸ್ ಮಾಡೋದು ಇರುತ್ತೆ ಅಥವಾ ಕೆಲವು ಸಲ ವ್ಯಾಲಿಡಿಕ್ಟರಿ ಮಾಡಬೇಕಾಗ್ತಿರುತ್ತೆ. ಆದರೆ ನಿನ್ನೆ ಎಚ್.ಎಸ್. ರಾಘವೇಂದ್ರ ಅವರು ಬಾರದೇ ಇದ್ದದ್ರಿಂದ ನಾನು ಸಾಂದರ್ಭಿಕವಾಗಿ ಕೀನೋಟ್ ಅಡ್ರೆಸ್ ಅನ್ನು ಮಾಡಬೇಕಾಯ್ತು. ಇವತ್ತು ಪುನಃ ವ್ಯಾಲಿಡಿಕ್ಟರಿ ನಾನು ಮೊದಲೇ ಒಪ್ಪಿಕೊಂಡ ಕೆಲಸ, ಆದ್ದರಿಂದ ಅದನ್ನು ಮಾಡಬೇಕಾಗಿ ಬಂದಿದೆ. ನಿನ್ನೆ ಕೀನೋಟ್ ಅಡ್ರೆಸ್ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಶೇರ್ ಮಾಡಿದೋ ಅದು ಆಗ್ಬೋದೋ ಇಲ್ವೋ ಅಂತ ಹೇಳೋದು, ಆಗಿದೆಯೋ ಇಲ್ವೋ ಅಂತ ಹೇಳೋದನ್ನ ಗಮನಿಸೋದು ಈ ಭಾಷಣದ ಒಂದು ಕ್ರಮ ಆಗಿರುತ್ತೆ. ಈ ಸೆಮಿನಾರ್ನ ಮೂಲ ಸ್ವರೂಪವೇ ಒಂದು ರೀತಿಯ ಚಿಂತನ ಮಂಥನದ ಸ್ವರೂಪ. ಅಲ್ಲಿ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗುತ್ತೆ ಮತ್ತು ಅದನ್ನು ನಾವು ತಲುಪಿದ್ದೇವೆಯೋ ಅಂತ ಹೇಳುವ ಒಂದು ಪರಿಶೀಲನೆಯನ್ನ ಕೊನೆಯಲ್ಲಿ ಮಾಡಲಾಗುತ್ತೆ. ಇದು ಅದರ ಸ್ಟ್ರಕ್ಚರ್. ಆದ್ದರಿಂದ ಈ ಮಾತನ್ನ ನಾನು ಹೇಳಬೇಕಾಗಿದೆ. ನಿನ್ನೆಯಿಂದ ಇವತ್ತಿನವರೆಗೆ ಬಂದಂತಹ ಒಂದು ಮುಖ್ಯ ಅಂಶ ಏನು ಅಂದ್ರೆ, ನನಗೆ ಎಲ್ಲರೂ ಅಲ್ಲ ಅಂತೂ ಹೆಚ್ಚಿನವರು ಕೇಳಿದ್ದು 21ನೇ ಶತಮಾನ ಅಂತ ಬೇರೆ ಹೇಳೋದು ಹೇಗೆ, ಇದು ಮೊದಲಿಂದಕ್ಕೆ ಇಲ್ವೇ ಅಂದ್ರೆ 21ನೇ ಶತಮಾನ ಅಂತ ಹೇಳಿದಾಗ ಇದರ ಆಶಯವನ್ನು ನಾವು ಗ್ರಹಿಸಬೇಕು. ಧರ್ಮರಾಯನಲ್ಲಿ ಯಕ್ಷ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಕಿಂ ಕೋವಿದ ಅಂತ, ಯಾರು ತಿಳಿದವರು ಅಂತ. ಅವನು ಪರಿಚ್ಛೇದ ಅಂತ ಧರ್ಮರಾಯ ಉತ್ತರ ಕೊಡ್ತಾನೆ. ಯಾರು ವಿಭಾಗಿಸಿ ಅದನ್ನು ವಿಶ್ಲೇಷಿಸಿ ವಿವರಿಸಿ ಅರ್ಥ ಮಾಡಿಕೊಂಡು ತಿಳಿಸಬಲ್ಲನೋ ಅವನು ವಿದ್ವಾಂಸ ಅಂತ ಹೇಳೋದು ಮಾತಿನ ಅರ್ಥ. ನಮ್ಮ ಸಂದರ್ಭಕ್ಕೆ ಹೇಳೋದಾದ್ರೆ ಒಂದು ಅಖಂಡವಾದ ಸಾಹಿತ್ಯ ಪ್ರವಾಹ ಇದೆ, 2000 ವರ್ಷದ್ದಿದೆ. ಈ ಸಂಸ್ಕೃತದ್ದು ಸೇರಿಸಿದ್ರೆ ಇನ್ನೊಂದಷ್ಟಿದೆ, ಸೋಷಿಯಾಲಜಿ ಅಂತ ಸೇರಿಸಿದ್ರೆ ಮತ್ತು ಒಂದು ಅಖಂಡವಾದ ಜ್ಞಾನ ಪ್ರವಾಹ ಇದೆ. ಇದರಲ್ಲಿ ವಿಶೇಷವಾಗಿ ನಾವು ಒಂದು ಫೋಕಸ್ಗೆ ತಂದು ಒಂದನ್ನು ಗಮನಿಸಲಿಕ್ಕೆ 21ನೇ ಶತಮಾನದಲ್ಲಿ ಏನಾಗಿದೆ, 25 ವರ್ಷಗಳಲ್ಲಿ ಒಂದು ಸಾಹಿತ್ಯ ಚಳವಳಿಗಳೇ ನಡೆದು ಹೋಗ್ತವೆ. ಇದು ನಡೆದಿದೆಯೋ ಇಲ್ವೋ ಈ ರೀತಿಯ ಪರೀಕ್ಷೆ ಮಾಡುವ ಉದ್ದೇಶ ನಮಗಿತ್ತು. ಅದಕ್ಕೆ 2 ರೀತಿಯ ಕಾರಣ. ಸಾಮಾನ್ಯವಾಗಿ ನಾವು ಗಮನಿಸುವಾಗ 90, 92, 95ನೇ ಇಸ್ವಿಯಲ್ಲಿ ಬರೆಯಲು ಪ್ರಾರಂಭಿಸಿದಂಥವರು ಇದರಲ್ಲಿ ಬಹಳ ಮುಖ್ಯವಾಗಿದ್ದಾರೆ. ಆದ್ರೂ ನಾವು 21ನೇ ಶತಮಾನ ಅಂತ ಇಟ್ಕೊಂಡಿದ್ದು ಅಂದ್ರೆ ಈ ಸೆಮಿನಾರ್ನ ಉದ್ದೇಶ ಈ ಶತಮಾನದಲ್ಲಿ ಅಂದ್ರೆ ನವ್ಯೋತ್ತರ ಅಂತ ಎಲ್ಲರೂ ಹೇಳೋದರ ಬದಲು ಇದಕ್ಕೆ ಬೇರೆ ಏನಾದ್ರೂ ಒಂದು ಈ ಚಳವಳಿ ಏನಾದ್ರು ಹುಡುಕುತ್ತಾ ಇದೆಯಾ, ಶೋಧನೆ ಮಾಡ್ತಾ ಇದೆಯಾ, ಇದನ್ನ ಗಮನಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ. ಎಷ್ಟು ಯಶಸ್ವಿ ಆಗುತ್ತೆ ಇಲ್ಲ ಅಂತ ಹೇಳೋದು ಮತ್ತಿನ ವಿಚಾರ. ಮತ್ತು ಇದಕ್ಕೆ ಪೂರಕವಾಗಿ ಈ ಕಾಲದ ಅಖಂಡ ಇದಕ್ಕೆ ನೋಡಿ, ತಾತ್ವಿಕವಾಗಿ ಇವತ್ತು ನಾವು ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೇವೆ, ಇದನ್ನ ಕೊಲೋನಲೈಸೇಷನ್ ಮುಂದುವರಿಕೆ ಅಂತಲೂ ವಾದ ಮಾಡುವವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ವಿದ್ವಾಂಸ ಆ ರೀತಿಯಲ್ಲಿ. ಆದ್ರೆ ಇದು ಕೊಲೋನಿಯಲೈಸೇಷನ್ ಮುಂದುವರಿಕೆ ಅಂದ್ರೆ ಅಲ್ಲ. ಇಲ್ಲಿ ಸ್ವತಂತ್ರ ರಾಜಕೀಯ ನಾಯಕತ್ವ ಇದೆ, ಸ್ವತಂತ್ರ ದೇಶಗಳಿದ್ದಾವೆ. ಆದರೂ ಕೊಲೋನಿಯಲೈಸೇಷನ್ ಕೆಲವು ತತ್ವಗಳು ಹೇಗೆ ಮುಂದುವರಿತವೆ ಈಗ ನೀವು ನೋಡಿದ್ರೆ, ಇವತ್ತು ಈಗ ಸಂಜೆಯ ಕೊನೆಯ ಭಾಷಣ ಇದರ ಮೊದಲಾಗಿತ್ತು, ಅದನ್ನು ನಾನು ಕೊನೆಗೆ ಹೇಳ್ಬೇಕಾಗಿತ್ತು. ಕ್ರೊನಲಾಜಿಕಲ್ ಉದ್ದೇಶ ಮುಖ್ಯವಲ್ಲ. ಕೆ.ವೈ. ನಾರಾಯಣಸ್ವಾಮಿ ಅವರು 21ನೇ ಶತಮಾನದ ಎಲ್ಲ ವಿವರಗಳನ್ನ ಇಟ್ಟುಕೊಂಡು ಒಂದು ಪ್ರಪೋಸಿಷನ್ ಅನ್ನ ಅವರು ತರ್ತಾ ಇದ್ದಾರೆ. ಈ ಶತಮಾನ ಏನನ್ನ ಹುಡುಕುತ್ತಾ ಇದೆ ಅಂದ್ರೆ, ಕುವೆಂಪು ಯಾವುದನ್ನ ಪಂಪನಿಂದ ಪ್ರಾರಂಭಿಸಿದ ಒಂದು ಪರಂಪರೆಯನ್ನ ನಾಟಕದಲ್ಲಿ ಮುಂದುವರಿಸಿದ್ರೋ ಅದರ ಮುಂದುವರಿಕೆ ಇವತ್ತಾಗ್ತಾ ಇದೆ. ಆ ಅಸ್ಮಿತೆಯನ್ನ ಇದು ಪಡೀತಾ ಇದೆ. ಅದಕ್ಕೆ ಅವರು ಶಶಿಧರ್ ಬಾರಿಘಾಟ್ ಅವರು ಕೊಟ್ಟಂತಹ ರೂಪಾಂತರಗಳು ಮಾಡುವಂತಹ ಕನ್ನಡದ ಸಂಶೋಧನೆಗಳನ್ನು ಉಪಯೋಗಿಸ್ಕೊಂಡ್ರು. ಅವರೇ ಮಾಡಿದ 60 ಜನ ನಾಟಕಕಾರರ ಪಟ್ಟಿಯನ್ನು ಉಪಯೋಗಿಸ್ಕೊಂಡ್ರು. ಕಾತ್ಯಾಯಿನಿ ಕುಂಜಿಬೆಟ್ಟನವರು ಹೇಳಿದ್ದನ್ನು ಉಪಯೋಗಿಸ್ಕೊಂಡ್ರು. ಅಂದ್ರೆ ಅವರು ಯಾವುದನ್ನ ಅಲ್ಲಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಹೊಸಗನ್ನಡದ ಚರಿತ್ರೆ ಇದೆಯಲ್ಲ, ನಾಟಕದ ಚರಿತ್ರೆ, ಇದು ಕೈಲಾಸಂನವರಿಂದ ಪ್ರಾರಂಭವಾದ ಇಂಗ್ಲಿಷ್ ಹಿನ್ನೆಲೆಯಿಂದ ಬಂದಂತಹ ಕನ್ನಡ ನಾಟಕ ಪರಂಪರೆ ಅಲ್ಲ. ಇದಕ್ಕೆ ಕುವೆಂಪುವಿನ ಒಂದು ನಾಟಕ ಪರಂಪರೆ ಇದೆ, ಅದು ಇವತ್ತು ಮುಂದುವರಿತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ನಾನು ಒಂದು ಉದಾಹರಣೆ, ಇದು ಚರ್ಚೆ ಮಾಡಬಹುದು. ಈಗ ನಾರಾಯಣಸ್ವಾಮಿನ ಒಪ್ಪಬೇಕು ಅಂತಲೇ ಅಲ್ಲ ನಾನು ಹೇಳ್ತಾ ಇರೋದು, ಒಂದು ಚರ್ಚೆಗೆ ಒಂದು ಅವಕಾಶ ಇದೆ. ಈ ರೀತಿಯ ಒಂದು ಚಿತ್ರವನ್ನ ಅವರು ಇಟ್ಟಿದ್ದಾರೆ 21ನೇ ಶತಮಾನದ ಬಗ್ಗೆ ಮಾತನಾಡ್ತಾ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಖಂಡವಾದಂತಹ ಜ್ಞಾನ ಪ್ರವಾಹದಲ್ಲಿ
ಈ ವಾಕ್ಯ ಅಂತ ಹೇಳಿದ ಹಾಗೆ ಈಗ ನಾವು ಟಿ.ಎಸ್. ಎಲಿಯಟ್ ಅನ್ನು ಓದಿದವರಿಗೂ ಟೈಮ್ ಪಾಸ್ಟ್ ಇಸ್ ಟೈಮ್ ಪ್ರೆಸೆಂಟ್, ಅದುವೇ ಟೈಮ್ ಫ್ಯೂಚರ್ ಅಲ್ವಾ? ಆ ರೀತಿಯ ಒಂದು ಕಲ್ಪನೆ ಇದೆ. ಈ ಅಖಂಡತ್ವವನ್ನ ವಿಭಾಗಿಸಿಕೊಂಡು ನಾವು ಶೋಧನೆಯನ್ನು ಮಾಡುವುದು ಹೇಗೆ, ಅದು ಇದರ ಉದ್ದೇಶ. ಆದ್ರಿಂದ ಕಿಂ ಕೋವಿದ ಅಂತ ಹೇಳುವ ಪ್ರಶ್ನೆ ಹೇಳುತ್ತಾದ್ರು, ಅದರ ಉತ್ತರ ನವನವೀನ, ಈ ರೀತಿಯ ಪ್ರಯತ್ನವನ್ನು ಮಾಡುವಂತ ಅಂಶ ಇತ್ತು. ಹಾಗೆಯೇ ಗ್ಲೋಬಲೈಸೇಷನ್, ಈಗ ಪೆರಿಸ್ಟ್ರೋಯಿಕದ ನಂತರ ವೆದರ್ ಇಟ್ ಜಸ್ಟ್ ಕಿಲ್ಡ್ ಐಡಿಯಲಿಸಮ್ ಓನ್ಲಿ ಆರ್ ಐಡಿಯಾಸ್ ಟು, ಇದು ಪ್ರಶ್ನೆ ಇವತ್ತು ಕೇಳ್ತಾ ಇರುವಂತದ್ದು. ಈಗ ರಷ್ಯಾದ ಬಿದ್ದು ಹೋದ ನಂತರ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಒಂದೇ ದೇಶ ಮತ್ತು ಎಲ್ಲರೂ ಪ್ರಗತಿಯ ಬಗ್ಗೆ ಮಾತಾಡ್ತಾ ಇರುವುದು. ನಮ್ಮ ದೇಶದಲ್ಲಿ ನೋಡಿದ್ರು ಆಡಳಿತ ಪಕ್ಷವು ಪ್ರಗತಿ ಬಗ್ಗೆ ಮಾತಾಡ್ತಾ ಇದೆ, ವಿರೋಧ ಪಕ್ಷಗಳು ಮಾತಾಡ್ತಾ ಇದೆ, ಹಿಂದೆ ಮಾತಾಡ್ತಾ ಇದ್ದದ್ದು ಅದನ್ನೇ ಎಲ್ಲರೂ ಹೇಳ್ತಾ ಇರೋದು ಅದನ್ನೇ. ಈ ಪ್ರಗತಿಯಲ್ಲಿ ಜನಜೀವನ ಏನು ನುಗ್ಗುಗುಗ್ಗಾಗಿದೆ ಅಂತ ಹೇಳುವ ಏನೋ ನೋಡ್ಲಿಕ್ಕೆ ಸಿಗುತ್ತಾ ನಮ್ಮ ಸಾಹಿತ್ಯದಲ್ಲಿ? ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ಕೇಳ್ಕೊಳ್ಬೇಕು ಅಂತ ಇತ್ತು. ಅಂದ್ರೆ ಕೆಲವು ಸಾರ್ವಕಾಲಿಕವಾದ ಸತ್ಯಗಳಿದ್ದಾವೆ, ಅದರಲ್ಲಿ ಈ ಸೆಮಿನಾರ್ನ ಉದ್ದೇಶವೇ ಅದರನ್ನ ಗಳವುದಲ್ಲ. ಈಗ ಉದಾಹರಣೆಗೆ ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯ ಮಧ್ಯಂ ಸಂಥ ಪರೀಕ್ಷಾನ್ಯತರತ್ವಜಂತೆ ಮೂಢ ಪರಪ್ರತ್ಯಯನೆಯ ಬುದ್ಧಿ ಅಂತ ಕಾಳಿದಾಸ ಹೇಳಿದ. ಆದ್ರಿಂದ ಪುರಾಣವಾದ್ಯ ಎಲ್ಲವೂ ಒಳ್ಳೇದು ಅಲ್ಲ, ಹೊಸತು ಅಂತ ಹೇಳುದು ಎಲ್ಲವೂ ಕೇಳೋದು. ಇದು ವಿವೇಕದ ಪ್ರಶ್ನೆ. ಈ ಒಂದು ಸೆಮಿನಾರ್ 2 ದಿನಗಳಲ್ಲಿ ಕನ್ನಡದ ವಿವೇಕವನ್ನ ಮತ್ತು ಸೃಜನಶೀಲ ವಿವೇಕವನ್ನ ಪರೀಕ್ಷೆಗೆ ಹಚ್ಚುವ ಮತ್ತು ಅದರಿಂದ ಏನನ್ನ ಪಡೆದಿದೆ ಅಂತ ಹೇಳುವುದನ್ನ ನೋಡುವಂತ ಒಂದು ಪ್ರಯತ್ನವನ್ನ ಮಾಡಿದರು. ನಿನ್ನೆ ಪುರುಷೋತ್ತಮ ಬಿಳಿಮಲೆಯವರು ಆ ಮಾತನ್ನು ಹೇಳಿದರು, ಚಂಪುವಿನಿಂದ ಭಾಷೆ ಬದಲಾಗ್ಲಿಕ್ಕೆ 200 ವರ್ಷ ಬೇಕಾಯ್ತು. ಇವತ್ತು 25 ವರ್ಷದಲ್ಲಿ ನಮ್ಮ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮತ್ತೆ ವಾಟ್ಸಪ್ಗಳಲ್ಲಿ, ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಪ್ರಿಂಟ್ ಮೀಡಿಯಾಗಳಲ್ಲಿ ಭಾಷೆ ಪರಸ್ಪರ ಒಂದನ್ನೊಂದು ಇನ್ಫ್ಲುಯೆನ್ಸ್ ಮಾಡ್ತಾ, ಅಂದ್ರೆ ಪ್ರಭಾವಿಸ್ತಾ ಅದು ಆಗೋ ಬದಲಾವಣೆಯನ್ನು. ಆದರೆ ನಮ್ಮ ಕಾಲಕ್ಕೆ ಬೇಕಾದ ಭಾಷೆಯನ್ನ ಅದು ಹುಡುಕಿಕೊಂಡಿದೆ. ಮುಖ್ಯವಾದ ಎಲ್ಲ ಸೆಮಿನಾರ್ಗಳು ಈ ಪ್ರಶ್ನೆಯನ್ನ ಎತ್ತಿದೆ. ಅಂದ್ರೆ ಈ ನಮ್ಮ ಕಾಲಕ್ಕೆ ವಸ್ತುಗಳಲ್ಲಿ ಏನಿರುತ್ತೆ ಅಂದ್ರೆ, ಒಂದು ಸಾರ್ವಕಾಲಿಕವಾದಂತ ವಸ್ತು ಇದ್ದ ಹಾಗೆ ವರ್ತಮಾನದ ಒಂದು ವಸ್ತು ಇರುತ್ತೆ. ಈ ಜೀವಕ್ಕೆ ವರ್ತಮಾನದಲ್ಲಿ ಇದ್ದ ಹಾಗೆ ಇದಕ್ಕೆ ಟೈಮ್ ಪಾಸ್ಟ್ ಅಂಡ್ ಟೈಮ್ ಫ್ಯೂಚರ್ ಇದೆ. ಅದು ನಮ್ಮ ಹಿರಿಯರಲ್ಲಿ ಟೈಮ್ ಪಾಸ್ಟ್ ಆದ್ರೆ ನಮ್ಮ ಮುಂದಿನ ಜನಾಂಗದಲ್ಲಿ ಟೈಮ್ ಫ್ಯೂಚರ್ ಅದಕ್ಕೊಂದಿದೆ. ಆದ್ರಿಂದ ಜೀವ ಈ ಪ್ರಪಂಚದಲ್ಲಿ ನಿರಂತರವಾದ ಹಾಗೆ ಕೆಲವು ನಿರಂತರವಾದ ವ್ಯಾಲ್ಯೂಸ್ ಕೂಡ ಇದೆ ಮತ್ತು ಸಮಕಾಲೀನವಾದಂತಹ ಕೆಲವು ಮೌಲ್ಯಗಳು ಕೂಡ ಇದ್ದಾವೆ. ಈ ಸಮಕಾಲೀನವಾದ ಮೌಲ್ಯಗಳನ್ನು ಹೇಳುವುದಕ್ಕೆ ಸಮಕಾಲೀನವಾದಂತಹ ಒಂದು ಭಾಷೆ ಬೇಕಾಗುತ್ತೆ. ಆ ಭಾಷೆಯನ್ನ ಹುಡುಕಿದೆ ಅಂತ ಕೇಳಿದರೆ, ನಿನ್ನೆ ಕೆಲವು ಜನ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆ ಸುರೇಶ್ ನಾಗಲ್ಮರಿಕೆ ಅವರ ಪ್ರಬಂಧದಲ್ಲಿ ಆ ಪ್ರಯತ್ನ ಒಂದು ಮುಖ್ಯವಾಗಿ ಶೋಧಿಸಲ್ಪಟ್ಟಿದೆ. ಕವಿತರಯ್ಯವರು ಒಂದು ಸ್ವಲ್ಪ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ನಿನ್ನೆಯ ಬೆಳಗ್ಗಿನ ಪ್ರಥಮ ಒಂದು ಸಭೆಯಲ್ಲಿ, ಅಂದ್ರೆ ಸೆಮಿನಾರ್ನಲ್ಲಿ ನಾವು ನೋಡಿದ್ದು, ರಾಜನ್ ಚೆನ್ನಿಯವರ ಅಧ್ಯಕ್ಷತೆ ವಹಿಸಿರುವಂತ ಆ ಸೆಮಿನಾರ್ನಲ್ಲಿ ತತ್ವಜ್ಞಾನ ಮತ್ತು ಸೈದ್ಧಾಂತಿಕತೆ ಸಾಹಿತ್ಯದಲ್ಲಿ ಮುಖಾಮುಖಿಯಾದಾಗ ಅದರ ಸ್ವರೂಪ ಹೇಗಿರಬೇಕು ಅಂತ ಆ ಚರ್ಚೆ ಇನ್ನೊಂದಷ್ಟು ಬೆಳಿಲಿಕ್ಕೆ ಮತ್ತು ವಿಸ್ತೃತಗೊಳ್ಳಿಕ್ಕೆ ಅಲ್ಲಿ ಅವಕಾಶಗಳು ಇದ್ದಾವೆ. ಈಗ ಆ ಸ್ವಾತಂತ್ರ್ಯವನ್ನ ಹೊಸದಾಗಿ ಡಿಫೈನ್ ಮಾಡೋದು ಹೇಗೆ, ಈ ಸ್ವಾತಂತ್ರ್ಯವನ್ನ ಹೊಸತಾಗಿ ಡಿಫೈನ್ ಮಾಡೋದು ಹೇಗೆ ಅಂತ ಹೇಳಿ ನಿನ್ನೆ ಚೋಮನದುಡಿಯನ್ನು ಒಂದು ವಿವರವಾದ ವಿಶ್ಲೇಷಣೆಗೆ ಒಳಪಡಿಸಿ ಒಂದು ಸ್ವಲ್ಪ ರೀತಿಯ ಚರ್ಚೆಯನ್ನು ಅಲ್ಲಿ ಮಾಡಿದ್ರು ನಿನ್ನೆ. ಅದರ ಯಾಕೆಂದ್ರೆ ಟೈಮ್ ಅಂಡ್ ಸ್ಪೇಸ್ ಕೂಡ ಸ್ವಾತಂತ್ರ್ಯದ ಒಂದು ಭಾಗವೇ ಆಗಿದೆ. ಅದನ್ನು ಹೇಳಲಿಕ್ಕೆ ಹೊರಗಿನ, ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಪರಿಭಾಷೆ ಅಲ್ಲದೆ ಅಂತರಂಗದ ಒಂದು ಪರಿಭಾಷೆ ಬೇಕಾಗಿತ್ತು ಅಂತ ನಿನ್ನೆ ಬೆಳಿಗ್ಗೆ ನಿತ್ಯಾನಂದ ಶೆಟ್ಟಿ ಅವರು ಅದನ್ನ ವಿವರಿಸಿದ್ರು. ಆದ್ರೆ ಅದಕ್ಕೆ ಪೂರಕವಾಗಿ ಒಂದು ಸೆಮಿನಾರ್ನಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳಕ್ಕೆ ಅದಕ್ಕೆ ಪೂರಕವಾಗಿ ನಿನ್ನೆ ಸಂಜೆಯ ಭಾಷಣದಲ್ಲಿ ಸತ್ಯನಾರಾಯಣ ಅವರು ಹಿಂದಿನ ಓದು ಕೂಡ, ಹಿಂದಿನ ಒಂದು ಕೃತಿಯ ಇವತ್ತಿನ ಓದು ಕೂಡ ಒಂದು ಹೊಸ ಕೃತಿಯ ಸೃಷ್ಟಿ ಅಂತ ಹೇಳುವ ಒಂದು ತಾತ್ವಿಕ ಪರಿಭಾಷೆಯಲ್ಲಿ ಅವರು ಮಾತಾಡಿದರು. ಇದು ನಾವು ಒಂದು ಸೆಮಿನಾರ್ ಅನ್ನ 2 ದಿನ ಇಟ್ಟುಕೊಂಡಾಗ
ಒಂದು ಸಮಗ್ರವಾದ ಚಿಂತನೆ ಒಂದೊಂದು ಕಡೆಯಿಂದ ಹೇಗೆ ಬರುತ್ತೆ, ಇದು ಈ ಚಿಂತನ ಮಂಥನದ ಮತ್ತು ಚರ್ನಿಂಗ್ ಔಟ್ ಅಂತ ಹೇಳ್ತಾರಲ್ಲ ಅದರ ಉದ್ದೇಶ. ಯಾಕಂದ್ರೆ ಬೆಳಿಗ್ಗೆ ಕೊಟ್ಟ ಚೋಮನ ದುಡಿಯ ಆ ಒಂದು ವಿಶ್ಲೇಷಣೆಗೆ ಇವರು ನೇರವಾಗಿ ಕೊಟ್ಟ ಉತ್ತರ ಅಲ್ಲದೇ ಇದ್ರು ಸತ್ಯನಾರಾಯಣ ಸಂಜೆ ಉದ್ದೇಶದಲ್ಲಿ ಅದು ಒಂದು ಇನ್ನೊಂದು ಆಂಗಲ್ ಅನ್ನ, ಇನ್ನೊಂದು ದೃಷ್ಟಿಕೋನವನ್ನ ತೋರಿಸ್ತಾ ಇರುತ್ತೆ. ರಘುನಾಥ್ ಚಹಾ ಅವರು ನಿನ್ನೆ ಬಹಳ ಮುಖ್ಯವಾಗಿ ಹೊಸ ತಂತ್ರಜ್ಞಾನ, ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮತ್ತು ಅವರು ಅದರನ್ನ ಸಾಹಿತ್ಯಕ ಪ್ರಜಾಪ್ರಭುತ್ವ ಅಂತ ಕರೆದಿದೆ, ಡೆಮಾಕ್ರಸಿ ಆಫ್ ಲಿಟರೇಚರ್, ಅದರನ್ನ ಹೇಗೆ ಮಾಡಿದೆ. ಒಬ್ಬ ಪತ್ರಿಕಾ ಸಂಪಾದಕನ ಕೃಪೆಯನ್ನ ಪ್ರಕಟ ಮಾಡಲಿಕ್ಕೆ ಕಾಯ್ಬೇಕಾದಂತ ಸ್ಥಿತಿ ಇಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಹೊಸ ಟೆಕ್ನಾಲಜಿ ಬಂದಾಗಲೂ ಕೂಡ ಮನುಷ್ಯ ಸ್ವಲ್ಪ ಹೆಚ್ಚು ಲಿಬರೇಟ್ ಆಗ್ತಾ ಹೋಗ್ತಾನೆ. ಅವನೊಂಚೂರು ಬೇರೆ. ಈಗ ನೋಡಿ, ತಾಳೆ ಒಲಿ ಗ್ರಂಥಗಳಲ್ಲಿ ಬಂದಾಗ ನಿಮಗೆ ಗೊತ್ತಿದೆ, ರನ್ನ ಅತ್ತಿಮಬ್ಬೆಯನ್ನು ಹೊಗಳೋದು ಯಾಕೆ, ಅವಳು ಎಷ್ಟು ತಾಳೆ ಒಲಿ ಗ್ರಂಥಗಳನ್ನ ಬರೆಯಿಸಿ ಅವಳು ಹಂಚಿದ್ಲು ಅಂತ ಅವನೊಂದು ಅದರನ್ನು ವಿಶೇಷವಾಗಿ ಹೊಗಳ್ತಾನೆ. ಈ ಮೀಸೆ ಪೊತ್ತ ಅಣ್ಣಂಗಳು ಯಾರಾದ್ರೂ ಇದ್ದಾರ ಅಂತ ಕೇಳ್ತಾನೆ. ಈಗ ಶ್ರೀವಾದದನ್ನ ತಮಾಷೆ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಅವನು ರನ್ನ ಕೇಳುದು, ಇವಳಿಗೆ ಸಮಾನ ಆದವರು, ಅತ್ತಿಮಬ್ಬೆಗೆ ಸಮಾನ ಆದವರು ಯಾರಾದ್ರೂ ಮೀಸೆ ಪೊತ್ತ ಅಣ್ಣಂಗಳಿದ್ದಾರೆ ಅಂತ. ಅಂದ್ರೆ even in about nearly 1,000 years ago, a poet asked for that whether there is anybody equivalent to this woman. I mean, men with mustache. That's what he is saying. That kind of thing. ಅಂದ್ರೆ ಈ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದಾಗ ಒಂದು ಸ್ವಲ್ಪ ಹೆಚ್ಚು ಲಿಬರೇಟ್ ಆಯ್ತು. ಪ್ರಿಂಟ್ ಮಾಡುವಂತಹ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಅದು ಹಳೆಯ ಸ್ಕಿಲ್ಲಿನವರ ಕೆಲಸ ಕಳೀತದೆ, ಕೆಲಸ ತೆಗೆದಾಕುತ್ತೆ ಮತ್ತು ಹೊಸತೇನೋ ಲಾಭವನ್ನು ತರುತ್ತದೆ. ಇದು ನಿರಂತರವಾಗಿ ಗ್ರೋತ್ ಆಫ್ ಟೆಕ್ನಾಲಜಿಯಲ್ಲಿ ನಡೀತಾ ಇರೋದು ಮತ್ತು ಟೆಕ್ನಾಲಜಿಯನ್ನ ಬೆಳವಣಿಗೆಯನ್ನ ಇಷ್ಟರವರೆಗೆ ನಿಲ್ಲಿಸಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುದು ಕಳೆದ ಒಂದು 300-400 ವರ್ಷಗಳಿಂದ ನಾವು ಕಂಡುಕೊಂಡಿರುವಂತ ಅಂಶ. ರಾಜೇಂದ್ರ ಚೆನ್ನಿ ಅವರು ಸಾಹಿತ್ಯ ವಾಸ್ತವವನ್ನು ಬಿಂಬಿಸ್ತದೆ ಅಂತ ಹೇಳಿ ತತ್ವವನ್ನು ತಕೊಂಡು ಒಂದು ಹುಸಿ ವಾಸ್ತವವನ್ನ ನಾವಿವತ್ತು ಕಟ್ಟಿಕೊಡ್ತಾ ಇದ್ದೇವೆ. ಏನಾಗ್ತಾ ಇದೆ, ನಮ್ಮ ಸಾಹಿತ್ಯ ಏನ್ ಮಾಡ್ಬೇಕು, ಒಂದು ಸಂವೇದನಾ ಶೂನ್ಯ ವಾತಾವರಣ ಇದೆ ಅಂತ ಹೇಳುವುದನ್ನ ಅವರು ವಸುಧೇಂದ್ರನ ಒಂದು ಕಥೆಯಿಂದಲೂ ಕೊಟ್ರು, ಆಮೇಲೆ ವಯನಾಡಿನಲ್ಲಿ ನಡೆದಂತ ಡಿಸಾಸ್ಟರ್ ಟೂರಿಸಂನ ಇದರಿಂದಲೂ ಕೊಟ್ರು. ಹಾಗಾದ್ರೆ ಇವತ್ತು ಸಂವೇದನಾ ಶೂನ್ಯ ವಾತಾವರಣ ನಡೀತಾ ಇದೆ ಅಥವಾ ಇಲ್ವೇ? ಅದು ಇವತ್ತಿನ ವಾತಾವರಣ ಹಾಗಿದೆ, ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೇವೆ. ಸಂವೇದನಾ ಶೂನ್ಯ ವಾತಾವರಣ ಕಾಲ ಕಾಲಕ್ಕೆ ಇರುತ್ತೆ. ಒಬ್ಬ ಶ್ರೇಷ್ಠ, ಈಗ ಆಗ್ಲೇ ಹೇಳಿದಂತೆ ಚೋಮನ ದುಡಿಯ ಉದಾಹರಣೆನೆ ಕೊಡುವುದಾದ್ರು, ಅಲ್ಲಿ ಶಂಕರ ಭಟ್ಟರ ತಾಯಿ ಸಂವೇದನಾ ಶೂನ್ಯ, ಅವಳಿಗೆ ಹೇಳಕ್ಕಾಗೋದಿಲ್ಲ, ಅಯ್ಯೋ ಇವನು ಹೊಲೆಯ, ಇವನಿಗೆ ಭೂಮಿ ಹಕ್ಕಿಲ್ಲ, ಅಲ್ಲಿಗೆ ಮುಗೀತು. ಇವನಲ್ಲಿ ಸ್ವಲ್ಪ ಅದರ ಬಗ್ಗೆ ಭಾವನೆ ಇದ್ರು ಅದನ್ನು ಮೀರುವ ಧೈರ್ಯ ಇಲ್ಲ. ಇಡೀ ವಾತಾವರಣ ಸಂವೇದನಾ ಶೂನ್ಯವಾಗಿದ್ದಾಗ ಕಾರಂತರು ಇದರ ಬಗ್ಗೆ ಸಂವೇದನಾ ಸಹಿತರಾಗಿ ಬರುದು. ಒಂದು ಸಾಹಿತ್ಯ ಕೃತಿ ಒಂದು ಸಂವೇದನಾ ಶೂನ್ಯ ವಾತಾವರಣದಲ್ಲಿ ಒಂದು ಹೊಸ ಸೃಷ್ಟಿಯನ್ನು, ಹೊಸ ವಿಚಾರವನ್ನ, ಹೊಸ ಬೆಳಕನ್ನ ತರಲಿಕ್ಕೆ ಸಾಧ್ಯ ಆಗಬೇಕು ಎಂಬುದು ಸಾಹಿತ್ಯದ ಉದ್ದೇಶ. ಅದನ್ನು ಹುಡುಕ್ಲಿಕ್ಕೆ ಮಾಡುವ ಪ್ರಯತ್ನ ಈ ವಿಚಾರ ಸಂಕಿರಣದ ಉದ್ದೇಶವು ಆಗಿತ್ತು. ಅದರಲ್ಲಿ ಈ ಒಂದು ಸೆಮಿನಾರ್ನಿಂದ ಇದು ಯಶಸ್ವಿ ಆಗುತ್ತೆ ಅಂತ ಅಲ್ಲ. ಈಗ ನಿನ್ನೆ ನಾವು ಮಾತಾಡಿಕೊಂಡ ಹಾಗೆ ಇವತ್ತು ಯಾರೆಲ್ಲ ಇಲ್ಲಿ ಮಾತಾಡಿದ್ದಾರೆ, ಈ ಎಲ್ಲ ಪ್ರಬಂಧಕಾರರು ತಮ್ಮ ಪ್ರಬಂಧವನ್ನು ಫೈನಲೈಸ್ ಮಾಡಿ ಕೊಟ್ರೆ ಕನ್ನಡ ಸಂಘಕ್ಕೆ ಅದನ್ನು ಪಬ್ಲಿಷ್ ಮಾಡುವ ಯೋಚನೆ ಇದೆ. ಮತ್ತು ಇದು ಈಗ ಇದು 2024, 2074ರಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಕನ್ನಡ ಸಂಘ ತಂದ ಈ ಪುಸ್ತಕ ಇದೆಯಲ್ಲ, ಈ ಸೆಮಿನಾರ್ನ ಪುಸ್ತಕ ಒಂದು ಪ್ರಬಲವಾದ ಮೊದಲ 3 ದಶಕಗಳ ಒಂದು ಮುಖ್ಯವಾದ ಆಕರ ಗ್ರಂಥವಾಗುತ್ತದೆ ಎಂದು ಹೇಳುವುದರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಅದಷ್ಟು ಮುಖ್ಯವಾದಂತಹ ಒಂದು ಕೆಲಸ ಖಂಡಿತವಾಗಿ ಆಗಿರುತ್ತೆ. ಆದ್ರಿಂದ ಎಲ್ಲ ಪ್ರಬಂಧಕಾರರು ನಿಮ್ಮ ಪ್ರಬಂಧಗಳನ್ನ ಸ್ಪಷ್ಟವಾಗಿ ಬರೆದು ಅದನ್ನು ಸರಿಯಾಗಿ ಮಾಡಿ ಕೊಡಬೇಕು ಮತ್ತು ಮೇಡಮ್ಗೆ ಸ್ವಲ್ಪ ಕಷ್ಟ ಕಡಿಮೆ ಮಾಡಬೇಕು ಅಂತ ನಾನು ಬೇಡಿಕೊಳ್ತೇನೆ ಅವರ ಪರವಾಗಿ, ಅಂದ್ರೆ ಕನ್ನಡ ಸಂಘದ ಪರವಾಗಿ. ಕವಿತಾ ರೈ ಅವರು ತಮ್ಮ ಮಾತಿನಲ್ಲಿ ನಿನ್ನೆ ಹಿಂಸೆಯ ಸಾಮಾನ್ಯತೆಯ ಕುರಿತು ಮಾತಾಡಿದ್ರು, ಸಾಹಿತ್ಯದ ಹೊಣೆಗಾರಿಕೆಯ ಕುರಿತು ಮಾತಾಡಿದ್ರು. ಹೊಣೆಗಾರಿಕೆಯ ಜವಾಬ್ದಾರಿಗಳು ಹಲವು ಮುಖಗಳಲ್ಲಿ ಇರ್ತವೆ. ಅದಕ್ಕೆ ಕೇವಲ
ಸಾಮಾಜಿಕ ಸಮಸ್ಯೆಯನ್ನು ಪ್ರತಿಫಲಿಸುವುದು ಮಾತ್ರವೇ ಅಲ್ಲ, ಒಂದು ನೈತಿಕತೆ ಸರಿಯೋ ತಪ್ಪು ಅಂತ ಹೇಳುವುದನ್ನು ಎತ್ತುವ ಜವಾಬ್ದಾರಿಗಳು ಕೂಡ ಇದೆ. ಮುಖ್ಯವಾಗಿ ಆ ಬಳಿಕ ಮಾತಾಡಿದವರು ಸುರೇಶ್ ನಾಗಲಮಡಿಕೆ. ನಿನ್ನೆ ನೋಡಿ, ಸುರೇಶ್ ನಾಗಲಮಡಿಕೆಯವರು ನಿನ್ನೆ ಒಂದು ಉಳಿದ ಅನೇಕ ಪ್ರಬಂಧಗಳಿಗೆ ಹೋಲಿಸಿದ್ರೆ ನಾನು ಹೇಳಬೇಕಾದಂತ ಒಂದು ಮುಖ್ಯವಾದಂತ ಅಂಶ, ಇದನ್ನ ನಾನು ಒಬ್ಬ ಅಬ್ಸರ್ವರ್ ಆಗಿ ಹೇಳ್ತಾ ಇರೋದು, ಅನೇಕರು ತಮ್ಮ ಸಮಯದಲ್ಲಿ ಹೆಚ್ಚಿನ ಭಾಗವನ್ನು ಹಿಂದೆ ಏನು ನಡೆಯಿತು ಅಂತ ಹೇಳುವುದರ ವಿವರಣೆಯನ್ನ ಕೊಡುವುದಕ್ಕೆ ಕೇಳೋದು. ಅಲ್ಲಿ ಬೇಕಾದ್ದು ಹಿಂದೆ ಏನು ನಡೆಯಿತು ಅಂತ ಹೇಳುವುದಕ್ಕೆ ಬೇಕಾದ್ದು ವಿವರಣೆಗಿಂತಲೂ ಹೆಚ್ಚು ಅದರ ತಾತ್ಪರ್ಯ, ಅಥವಾ ಅದರಿಂದ ನಾವೇನು ಹೇಳ್ತೇವೆ ಅದರ ತತ್ವ, ಅದರ ಎಸೆನ್ಸ್ ಏನಿದೆ ಅದನ್ನು ನಾವು ಹೇಳಬೇಕಾದಲ್ಲಿ ಪ್ರಬಂಧದ ಭಾಗವಾಗಿ ಅದು ಬಂದ್ರೆ ಅದು ಬೇಕಾಗುತ್ತೆ, ಅದು ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಈ ಒಂದು 25 ನಿಮಿಷ ಇದ್ದು ನಾವು ಇಷ್ಟು ಮಾಡುವಾಗ ಆ ಹಿಂದಿನ ಭಾಗದ ಚರ್ಚೆಗೆ ಹೆಚ್ಚಿನ ಸಮಯ ಹೋಗಿ 21ನೇ ಶತಮಾನ ಬರುವಾಗ ಹೆಚ್ಚಿನವರಿಗೆ ಸಮಯ ಮುಗಿಯಿತು. ಇದು ಒಂದು ಮುಂದೆ ನಾವು ಸೆಮಿನಾರ್ಗಳಲ್ಲಿ ಮಾತಾಡುವಾಗ ಅಥವಾ ಮಾಡುವಾಗ ಇದನ್ನ ನಾವು ಆಗದ ಹಾಗೆ ನೋಡ್ಬೋದು. ಆದ್ರೆ ಸುರೇಶ್ ನಾಗಲಮಡಿಕೆ ನಿನ್ನೆ ನೇರವಾಗಿ ಅವರು ಪ್ರಾರಂಭ ಮಾಡಿದ್ದೇ ಹಾಗೆ ನನಗೆ ಬಹಳ ಇಷ್ಟ ಆಯ್ತು ಆ ಪೇಪರ್. ನಿನ್ನೆ ಅವರು ಮಾತಾಡಿ ಏನಂದ್ರೆ, ದಲಿತ ಬಂಡಾಯ ಸೃಷ್ಟಿಸಿರುವ ಪರಿಕಲ್ಪನೆ ಏನು ಅಂತ ಹೇಳೋದನ್ನು 3 ವಾಕ್ಯದಲ್ಲಿ ಅವರು ಹೇಳಿ ಅದು ಹೇಗೆ ಮುಂದುವರೆದಿದೆ 21ನೇ ಶತಮಾನದಲ್ಲಿ, ಮತ್ತು ಅದು ಯಾವ ಹೊಸ ರೂಪಗಳನ್ನು ಪಡೆದುಕೊಂಡಿದೆ ಮತ್ತು ಅದು ಯಾವ ಹೊಸ ಸಂವೇದನೆಗಳನ್ನ ಸೇರಿಸಿಕೊಂಡಿದೆ ಅಂತ ತಮ್ಮ ಪ್ರಬಂಧವನ್ನ ಅವರು ನಿನ್ನೆ ಪ್ರಾರಂಭಿಸಿದರು. ಅವರ ಪ್ರಬಂಧದ ಮೊದಲ ಭಾಗದಲ್ಲಿ ಈ ಪೀಠಿಕೆ ಇದೆ, ಆದ್ರೆ ಆ ಪೀಠಿಕೆಯಿಂದ ಅವರು 21ನೇ ಶತಮಾನಕ್ಕೆ ಮುಖ್ಯವಾಗಿ ಬಂದು ಈಗ ಮಹಿಳೆ ಮೈದಾಳಿ ಬರುತ್ತಿರುವ ಹೊಸ ರೂಪ ಬೇರೆ, ಅಲ್ಲಿ ಮುಕ್ತತೆ ಮತ್ತು ತಳ್ಳನ ಹೇಗೆ ಕೆಲಸ ಮಾಡ್ತಾ ಇದೆ, ಜಾಗತೀಕರಣದಲ್ಲಿ ವಲಸೆ 2 ರೀತಿಯ ವಲಸೆಯನ್ನು ಅವರು ಹೇಳಿದ್ರು ಡಯಾಸ್ಪೋರದ ಬಗ್ಗೆ ಮಾತಾಡ್ತಾ, ಒಂದು ದೇಶದ ಒಳಗಿನ ವಲಸೆ ಮತ್ತು ದೇಶದ ಹೊರಗಿನ ವಲಸೆ. ಈ ಹಿನ್ನೆಲೆಯಲ್ಲಿ ಹಿಂದಿನ ಕಾವ್ಯ, ಈಗ ಕಾಯ್ಕಿನಿ, ಶ್ರೀರಾಮ್, ಈ ತರದ 3 ಜನ ಕಥೆಗಾರರನ್ನು ಅವರು ಹಿಡಿದು ಅವರ ಒಂದು ಜಾಡಿನಲ್ಲಿ ಬರೆಯುವ ಲಕ್ಷಣಗಳು ಹೇಗಿದ್ದಾವೆ, ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಈ ಕಥೆಗಾರರು ಹೇಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತಿನ 21ನೇ ಶತಮಾನದ ನಂತರ ಬರೀಲಿಕ್ಕೆ ಶುರು ಮಾಡಿದಂತ ವಿಕ್ರಮ್ ಹತ್ತುದಾರ್, ವಸುಧೇಂದ್ರ, ಕಲಿಗಣನಾಥ ಗುಡದೂರು, ಕಾವ್ಯ ಕಡಿಮೆ, ಸಂಪತ್ ಸಿರಿಮನೆ, ಮಧು ಅಯ್ಯನ್, ಅಕ್ಷಯ ಪಂಡಿತ್, ಹೀಗೆ ಅನೇಕರು ಯಾವ ರೀತಿಯಲ್ಲಿ ತಮ್ಮ ಬರಹಗಳನ್ನು ಮಾಡ್ತಾರೆ ಅಂತ ಹೇಳಿದ್ರು. ನಿನ್ನೆ ಇಟ್ ವಾಸ್ ಎ ವೆರಿ ಗುಡ್ ಕಾಂಬಿನೇಷನ್ ಟು ಸೇ ಸೊ. ಏನು ಅಂದ್ರೆ, ಸತ್ಯನಾರಾಯಣ ಅದಕ್ಕೆ ಒಂದು ತಾತ್ವಿಕ ಪರಿವೇಶವನ್ನ ಕೊಟ್ಟು ಅದನ್ನ ಅವರು ವಿವರಿಸಿದ್ರು. ಅಂದ್ರೆ ರೀರೀಡಿಂಗ್ ನಲ್ಲಿ, ಆಗ ನಾನು ಹೇಳಿದ ರೀರೀಡಿಂಗ್ ನಲ್ಲಿ ಅದರಲ್ಲಿ ಒಬ್ಬ ಲೇಖಕ, ಒಬ್ಬ ದೊಡ್ಡ ರೈಟರ್ ಒಂದು ಕಥೆಯನ್ನು ಹುಡುಕುತ್ತಾರೆ. ಈ ಶೋಧನೆ, ಸರ್ಚ್ ಅಂತ ನಾವು ಹೇಳ್ತೇವೆ, ಶೋಧನೆ ಅಂತ ಹೇಳ್ತೇವೆ. ಏನು ಈ ಶೋಧನೆ? ಒಂದು ಕಥೆಯನ್ನು ಹುಡುಕುವ ಪ್ರಕ್ರಿಯೆಯಲ್ಲಿ ಅದರ ಸಾವಯವದ ಭಾಗವಾಗಿ ಅಲ್ಲಿ ಆಕೃತಿ ಮತ್ತು ಆಶಯಗಳು ಒಂದು ಸೇರಿಕೊಂಡು ಹುಡುಕುವಾಗ ಕಥೆಯ ಹುಡುಕುವಿಕೆ ಆದಾಗ ಅದು ಒಂದು ರೂಪಕದ ಮೂಲಕದ ಒಂದು ವಸ್ತುವಿನ ಹುಡುಕುವಿಕೆಯು ಆಗುತ್ತಿದೆ ಅಂತ ಹೇಳುವುದನ್ನ ಸತ್ಯನಾರಾಯಣ ಹಲವು ಉದಾಹರಣೆಗಳಿಂದ ವಿವರಿಸಿದ್ರು. ಅಂದ್ರೆ ಕತೆ ಹುಡುಕುತ್ತಾರೆ, ಹೇಳುವುದಲ್ಲ ಅಂತ ಹೇಳುವುದನ್ನ ಹೇಳಿ ಮತ್ತೊಂದು ಅಂಶವನ್ನು ಹೇಳಿದ್ರು. ಸಮಕಾಲೀನ ಬರಹಗಾರರ ಬರವಣಿಗೆಯಲ್ಲಿ ಪರಸ್ಪರ ಡಯಲಾಗ್ ಇಲ್ಲ ಅಂತ. ಅದನ್ನ ನಿನ್ನೆ ಅನೇಕ ವಿಶೇಷ ಆಹ್ವಾನಿತರು ಮತ್ತು ಇತರರು ಅದನ್ನು ಡಿಸ್ಪ್ಯೂಟ್ ಮಾಡಿ ಒಂದು ಮುಖ್ಯವಾದಂತ ಚರ್ಚೆಯನ್ನ ನಿನ್ನೆ ಮಾಡಿದ್ರು. ನಿನ್ನೆ ಮೊದಲ ಹಂತದಲ್ಲಿ ಇಲ್ಲಿಗೆ ಬಂದಂತ ಎಲ್ಲರೂ, ಅಂದ್ರೆ ವಿದ್ಯಾರಶ್ಮಿ ಅವರಿಂದ ಹಿಡಿದು, ಇಂದ್ರಕುಮಾರ್ ಅಂತ ಹಿಡಿದು, ಜಯಲಕ್ಷ್ಮಿ ಪಾಟೀಲ್ ಹಿಡಿದು ಪ್ರತಿಯೊಬ್ಬರು ಕೂಡ, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ, ಎಲ್ಲರೂ ಸಮಂಜಸವಾದ ಪ್ರಶ್ನೆಗಳನ್ನ ಕೇಳಿ ಈ ಚರ್ಚೆಯನ್ನ ಒಂದು ಮುಂದುವರಿಸಲಿಕ್ಕೆ ಈ ವಿಶೇಷ ಆಹ್ವಾನಿತರ ಒಂದು ಅನುಕೂಲವನ್ನ ಮಾಡಿಕೊಟ್ರು. ಇತರ ಭಾಷಣಗಳನ್ನ ಕೇಳಲಿಕ್ಕೆ ಬಂದವರು ಉತ್ತರರು ಕೂಡ ಆ ಚರ್ಚೆಯನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆದ್ರು. ನಿನ್ನೆ ಕೊನೆಯ ಇದರಲ್ಲಿ ಆ ರೀತಿಯ ಒಂದು ಚರ್ಚೆ ನಡೆಯಿತು. ಇವತ್ತು ಬೆಳಿಗ್ಗೆ 2 ಸೆಮಿನಾರ್ಗಳು ನಡೆದಿವೆ. ಅದರಲ್ಲಿ ಒಂದನ್ನು ನಾನು ಹೇಳಿದ್ದೇನೆ. ಬೆಳಿಗ್ಗೆ ನನಗೆ ಬಹಳ ಇಷ್ಟವಾದ್ದು ಅಂದ್ರೆ, ಇವತ್ತು 5 ಪೇಪರ್ಗಳನ್ನು ಬಂದ ಪೇಪರ್ಗಳಲ್ಲಿ 5 ಆಯ್ಕೆ ಮಾಡಿ
9:30 ಇಂದ 11:30ವರೆಗೆ 5 ಜನ ನಮ್ಮ ಪ್ರಾಧ್ಯಾಪಕರು ಬೇರೆ ಬೇರೆ ಕಾಲೇಜಿನಲ್ಲಿ ಪಾಠ ಮಾಡುವವರು ತಮ್ಮ ಪೇಪರ್ಗಳನ್ನು ಮಂಡಿಸಿದ್ರು. ಅದರ ಬಗ್ಗೆ ಒಂದು ಚರ್ಚೆ ಆಯಿತು. ಅದು ಬಹಳ ಉಪಯುಕ್ತವಾದಂತ ಒಪ್ಪದ ಮತ್ತು ಒಪ್ಪುವ ಎರಡೂ ಅಂಶಗಳು ಸೇರಿ ಅದೊಂದು ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಟಿ ಯಲ್ಲಪ್ಪನವರು ಸಮಾರಂಭದ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಬಹಳ ಸಮಂಜಸವಾಗಿ ಇಂತಹ ಒಂದು ಸಭೆಯಲ್ಲಿ ಯಾವ ರೀತಿ ಹೊಸ ವಿಮರ್ಶಕರಿಗೆ, ಹೊಸ ಬರಹಗಾರರಿಗೆ ತಮ್ಮ ಅಭಿಪ್ರಾಯವನ್ನ ನೇರವಾಗಿ ಹೇಳಬೇಕು ಅದನ್ನು ಹೇಳಿದ್ರು. ಇವತ್ತು ನನಗೆ ಬೆಳಿಗ್ಗಿನ ಆ ಸೆಮಿನಾರ್ಗೆ ಕೆಲವರು ಬಂದಿಲ್ಲದೆ ಇರ್ಬೋದು. ಏನು ಅಂದ್ರೆ ಪ್ರೊಫೆಸರ್ ಯಲ್ಲಪ್ಪನವರು ನಾನು ಅವರ ಹೇಳಿದಂತ ಎಲ್ಲ 5 ಇದರನ್ನು ಕೃಪಾ HP, ಆಮೇಲೆ ಇವರು ಸಂಧ್ಯಾ ಹೆಗ್ಡೆ, ಆಮೇಲೆ ಯಾರು ವನಿತಾ, ಆಮೇಲೆ ಲೀಲಾವತಿ, ಮತ್ತೆ ಇನ್ನೊಬ್ರು ಮಾಡಿದ್ದಾರೆ ಪುಷ್ಪ, ಕೃಪಾ, 5 ಮಹೇಂದ್ರ ಸಿಂಗ್, ಅಲ್ಲ ಸಾರಿ ಮಹೇಂದ್ರ ಅವರು ಮೈಸೂರಿನಿಂದ ಅವರು ಮಾಡಿರುವಂತ 5 ಪ್ರಬಂಧಗಳನ್ನ ಅವರು ಸ್ಪಷ್ಟವಾದ ವಿಮರ್ಶೆಗೆ ಪ್ರೀತಿಯಿಂದ ಒಡ್ಡಿದ್ರು. ಅಂದ್ರೆ ಅವರು ಅದರನ್ನ ಒಂದು ಖಂಡನೆ ಮಾಡುವ ರೀತಿಯಲ್ಲಿ ಅದರನ್ನ ವಿಮರ್ಶೆಯನ್ನು ಮಾಡಲಿಲ್ಲ. ಇವತ್ತು ಒಂದು ಸೆಮಿನಾರ್ಗಳಲ್ಲಿ ಈ ರೀತಿ ನೇರ ಮಾತುಗಳಲ್ಲಿ ಹೇಳುವಂಥದ್ದು ಕಮ್ಮಿ ಕಾಣ್ತಾ ಇದ್ದಾನೆ. ಈ ರೀತಿ ಪ್ರಬಂಧ ಮಂಡನೆ ಆದಾಗಲೂ ಕೂಡ ನೇರ ಮಾತುಗಳಲ್ಲಿ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿಲ್ಲ ಅಂತ ಹೇಳುವುದನ್ನ ಮಾತುಗಳಲ್ಲಿ ಹೇಳುವುದು ಕಮ್ಮಿ ಆಗಿದೆ. ಅದರನ್ನ ಇವರು ಮಾಡಿದ್ರು. ಅದು ಒಂದು ಮುಖ್ಯವಾದಂತ ಅಂಶ. ಅಂದ್ರೆ ಮಹೇಂದ್ರ, ಮೈಸೂರಿನ ಡಾಕ್ಟರ್ ಮಹೇಂದ್ರ ಅವರು ಅದು ದಶಕದ ಒಂದು ವಿಮರ್ಶೆಯನ್ನು ಹೇಳಿದ್ರು. ಅದಕ್ಕೆ ಒಂದು ಆ ಸಮಯದ ಒಳಗಿನ ಮ್ಯಾನೇಜ್ಮೆಂಟ್ಗೆ ಅವರು ಪ್ರೊಫೆಸರ್ ಯಲ್ಲಪ್ಪ ಅವರು ಸಾಕಷ್ಟು ಅದಕ್ಕೆ ಮೆಚ್ಚುಗೆಯನ್ನು, ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಈ ರೀತಿಯಲ್ಲಿ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಂತಹ ಒಂದು ಸೆಮಿನಾರ್ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಈ ಸೆಮಿನಾರ್ನ ಉದ್ದೇಶಗಳಾಗಿ ಮತ್ತಿನ ನಾವು ನಡೆದದ್ದು 11ವರೆಗೆ ಈ ಶತಮಾನದ ವಿಮರ್ಶಾ ಸಾಹಿತ್ಯ, ಅದರಲ್ಲಿ ಶ್ರೀವಾದದಲ್ಲಿ ಬದಲಾಗುತ್ತಿರುವ ನೆಲೆಗಳ ಬಗ್ಗೆ ಆಶಾದೇವಿಯವರು ಹೇಳಿದ್ರು. ಅವರು ಹಿಂದಿನ ಸಾಹಿತ್ಯವನ್ನ ವಿವರಿಸ್ತಾ ಹೊಸ ಸಾಹಿತ್ಯದಲ್ಲಿ ಬದಲಾದಂತ ನೆಲೆ, ನನ್ನ ಮಟ್ಟಿಗೆ ನಾನು ಗಮನಿಸಿದ ಹಾಗೆ 21ನೇ ಶತಮಾನದಲ್ಲಿ ಸ್ಪಷ್ಟವಾದ ಹೆಜ್ಜೆ ಗುರುತುಗಳನ್ನು ಗಮನಿಸಿ ವಿಮರ್ಶೆಯಲ್ಲಿ ತನ್ನ ಸ್ಪಷ್ಟವಾದಂತಹ ನೆಲೆಯನ್ನು ಊರಿದಂತಹ ಒಂದು ವಿಮರ್ಶೆ ಅಂದ್ರೆ ಸ್ತ್ರೀವಾದಿ ವಿಮರ್ಶೆಯ ದೃಷ್ಟಿಯಿಂದ ನಾನು ಹೇಳಿದೆ. ಉಳಿದದ್ದು ಮುಂದುವರಿಕೆ, ಇದು ಮುಂದುವರಿಕೆನೆ, ಆದ್ರೆ ಒಂದು ಸ್ಪಷ್ಟವಾದಂತಹ ಹೆಜ್ಜೆಗಳನ್ನ ಅದು ಊರಿದೆ, ಅದರನ್ನ ಗುರುತಿಸಿದ್ದಾರೆ. ಅಂದ್ರೆ ಈಗ ಸ್ತ್ರೀವಾದಕ್ಕೆ ಬೇಕಾದಂತಹ ಅನೇಕ ಆಕರ ಮೆಟೀರಿಯಲ್ಗಳು ಕೂಡ ಕನ್ನಡದಲ್ಲಿ ಬಂದಿದೆ. ಡಾಕ್ಟರ್ ಶ್ರೀಮತಿ ಈ ತರದವರು ವಿಮರ್ಶಾ ಮಾದರಿಗಳು ಬಂದಿದ್ದಾವೆ. ಮತ್ತು ಸುಮಿತ್ರಾಬಾಯಿ ಆಗಿರೋರು ಅಥವಾ ಅದರ ಮೊದಲು ವಿಜಯ ದಬ್ಬೆ ಅವರು ಈ ರೀತಿ ಬರೆದಂತಹ ಅನೇಕ ವಿಮರ್ಶಾ ಮಾದರಿಗಳು ಕೂಡ ಇದೆ. ಈಗ ಇವತ್ತು ಮಾತಾಡಿದಂತ ಆಶಾದೇವಿಯವರು ಕೂಡ ಅದರಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅದನ್ನು ಹೇಳಿದ್ದಾರೆ. ಅಂದ್ರೆ ಭಾಷೆ ಒಂದು ಅಧಿಕಾರ ಕೇಂದ್ರವಾಗಿ ವಿಮರ್ಶೆ ಅಥವಾ ಕೇಂದ್ರ ಆದ್ರೆ ಅದರನ್ನ ಹೇಗೆ ಮಹಿಳೆಯರು ಅದರನ್ನ ಪ್ರಶ್ನಿಸುವ ನೆಲೆಯಲ್ಲಿ ಹೋಗಿದ್ದಾರೆ ಅಂತ ಹೇಳುವುದನ್ನ ಅವರು ಶ್ಯಾಮಲಾದೇವಿ ಬೆಳಗಾಂಕರ್ ಅಲ್ಲಿಂದ ತಗೊಂಬಂದು ಹೊಸ ಬರೆಗೆ ಉದಾಹರಣೆಗೆ ಅವರು ತಾರಿಣಿ ಶುಭದಾಯಿನಿ, LG ಮೀರಾ, ಸವಿತಾ ಬಂದಾಡಿ ಹೀಗೆ ಕೆಲವರ ಹೆಸರುಗಳನ್ನು ಕೂಡ ಉಲ್ಲೇಖಿಸಿದರು. ದಂಡಪ್ಪನವರು ವಿಮರ್ಶೆಯ ಪರಿಕಲ್ಪನೆಯ ಬಗ್ಗೆ ಮಾತಾಡಿದ್ದಾರೆ. ಅವರು ಕುವೆಂಪು, ಬೇಂದ್ರೆ, ಅನಾಕ್ರು ಇವರು ವಿಮರ್ಶಕರನ್ನ ಗ್ರಹಿಸಿದ ಕ್ರಮದಿಂದ ಒಂದು ಪೀಠಿಕೆಯನ್ನ ತಕೊಂಡು ಬಂದು ಅವರು 1900ರಿಂದ 2000 ಇಸ್ವಿಯವರೆಗೆ ವಿಮರ್ಶೆಯ ಬೆಳವಣಿಗೆಗಳ ಹಲವು ವಿಚಾರಗಳನ್ನ ಸವಿಸ್ತಾರವಾಗಿ ಅವರು ಆಯಾಯ ಕಾಲದ ಆಯಾಯ ಚಳವಳಿಯ ಪರಿಕಲ್ಪನೆಗಳನ್ನ ಹೇಳಿದ್ರು. ಇದರ ಒಂದು ಬೆಳವಣಿಗೆಯಾಗಿ 21ನೇ ಶತಮಾನದ ವಿಮರ್ಶೆ ಇದೆ ಅಂತ ಹೇಳುವುದನ್ನ ಸೂಚಿಸಿದ್ರು. ಆದ್ರೆ ಆ ಸಮಯದ ದೃಷ್ಟಿಯಿಂದ 21ನೇ ಶತಮಾನದ ಬಗ್ಗೆ ಹೆಸರು ಹೇಳುವುದು ಮುಖ್ಯ ಅಂತ ನಾನು ಹೇಳ್ತಾ ಇರೋದಲ್ಲ. ನಾನು ಹೇಳ್ತಾ ಇರೋದು ಆ ಪರಿಕಲ್ಪನೆಗಳಲ್ಲಿ ಆದ ಬದಲಾವಣೆಗಳನ್ನ ಅಲ್ಲಿ ವಿವರಿಸಲಿಕ್ಕೆ ಸಮಯ ಸಾಕಾಗದೆ ಹೋಯ್ತು. ಬಹುಶಃ ಅವರು ಅದನ್ನ ತಮ್ಮ ಪ್ರಬಂಧದಲ್ಲಿ ಬರೆದು ಅದನ್ನ ಒಂದು ಕೊಡ್ತಾರೆ ಮತ್ತು ಅದೊಂದು ಮುಖ್ಯವಾದ ಪ್ರಬಂಧ ಆಗತ್ತೆ ಅಂತ ಹೇಳುದು ನನಗೆ ಅನುಮಾನ ಇಲ್ಲ. ಆದ್ರೆ ಅವರ ಒಂದು ವಿಮರ್ಶಾ ಗ್ರಹಿಕೆ ಹೇಗಿದೆ ಅಂತ ಹೇಳಿದ್ರೆ, ಒಂದು ಏಟ್ಸ್ ಹೇಳಿದಂತ ಮತ್ತು ಈಗಲ್ಟನ್ ಹೇಳಿದಂತ ವಿಮರ್ಶಾ ಗ್ರಹಿಕೆಗಳನ್ನ ಆಕೃತಿ ಮುಖ್ಯವೋ ಆಶಯ ಮುಖ್ಯವೋ ಅಂತ ಹೇಳೋ ಪ್ರಶ್ನೆಯಲ್ಲಿ
ಒಂದು ಒಂದು ಡ್ಯಾನ್ಸ್ನಿಂದ ಒಬ್ಬ ಡ್ಯಾನ್ಸರ್ನನ್ನು ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಆಕೃತಿ ಆಶಯಗಳು ಸೇರಿಕೊಂಡಿರ್ತವೆ. ಅದುವೇ ಮುಂದುವರಿಬೇಕಾದ ಸರಿಯಾದ ಕ್ರಮ ಎಂಬುದು ಅವರ ಗ್ರಹಿಕೆ ಎಂಬುದರ ಸೂಚನೆ ಇದೆ. ಆಮೇಲೆ ಬಸವರಾಜ ಕಲ್ಗುಡಿ ಅವರು ಅಧ್ಯಕ್ಷ ಭಾಷಣದಲ್ಲಿ ತೀವ್ರವಾದ ಸಂವೇದನೆಗಳೆಂದರೇನು ಅಂತ ಹೇಳೋದನ್ನ 21ನೇ ಶತಮಾನ ಪರೀಕ್ಷಿಸಬೇಕು ಅಂತ ಹೇಳ್ತಾರೆ. ಅವರು ಮುಖ್ಯವಾಗಿ ಗಮನಿಸಿದ್ದೇನು ಅಂದ್ರೆ ಮಾರ್ಕ್ಸ್ವಾದ ಮತ್ತು ಅಸ್ತಿತ್ವವಾದಕ್ಕಿಂತ ಭಿನ್ನವಾಗಿ ಸಾಹಿತ್ಯ ಹೇಗೆ ಬೇರೆ ರೀತಿಯಲ್ಲಿ ತನ್ನದನ್ನ ಗ್ರಹಿಸಿತು ಮತ್ತು ಎರಿಕ್ ಫ್ರಾಮ್ ಅಥವಾ ಈ ರೀತಿಯ ಹಲವರು ಅವರು ಸ್ತ್ರೀವಾದದಲ್ಲಿ ಬೆಲ್ ಹುಕ್ಸ್ ಅನ್ನ ಹೆಚ್ಚು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಹಿಂದಿನ ಕೆಲವರು ವಿಮರ್ಶಕರ ಮತ್ತು ತಾತ್ವಿಕ ಅಂಶಗಳನ್ನ ಅವರು ಹೇಳಿದ್ದಾರೆ. ಇವುಗಳ ಮೂಲಕ ಅವರು ಕೂಡ 21ನೇ ಶತಮಾನದ ವಿಮರ್ಶೆಯ ಸೂಚನೆಗಳನ್ನು ನೀಡಿದ್ದಾರೆ. ಆದ್ರೆ ಅಲ್ಲಿ ರೂಪು ತಳೆಯುತ್ತಿರುವ ಪರಿಕಲ್ಪನೆಗಳು ತಳೆಯುತ್ತಾ ಇದೆಯೋ, ಹಿಂದಿನ ಕಾಲದ ಯಾವ ಪರಿಕಲ್ಪನೆಗಳನ್ನು ಪಡೆದಿದ್ದೇವೆ ಮತ್ತು ಯಾವ ರೀತಿ ಅದು ಬದಲಾಗಿದೆ ಎಂಬುದನ್ನ ಅವರು ಹೆಚ್ಚು ವಿವರಿಸಲಿಕ್ಕೆ ಈ ಸಂದರ್ಭದಲ್ಲಿ ಹೋಗ್ಲಿಲ್ಲ. ಅದೊಂದು ಅಂಶ ಇದೆ. ಕೊನೆಯ ಸೆಮಿನಾರ್ ನ ಪೇಪರ್ನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಆದ್ರೂ ನಾನು ಕಾತ್ಯಾಯಿನಿ ಕುಂಜಿಬೆಟ್ಟ ಅವರು ಹಲವು ರೀತಿಯ ಹೊಸ ಬರಹಗಾರರನ್ನು ಗಮನಿಸಿದ್ದಾರೆ. ಅವರು ತಮ್ಮ ಹಿಂದಿನ ಬೆಳವಣಿಗೆಯನ್ನ ವಿವರಿಸ್ತಾ ಬಂದು ಈ ಹೊಸತನ್ನು ಹೇಳಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಆದ್ರೆ ಎಚ್ ಎಸ್ ಶಿವಪ್ರಕಾಶ್, ಕಾವ್ಯ ಕರ್ಮೆ ಪ್ರಸನ್ನ, ಕೆ.ವೈ. ನಾರಾಯಣಸ್ವಾಮಿ ಇಂತಹ ಹಲವರ ಬಗ್ಗೆ ಅವರು ಹೇಳಿದ್ದಾರೆ ಮತ್ತು ಅದನ್ನ ವಿವರಿಸಿದ್ದಾರೆ. ರಾಜೇಂದ್ರ ಕಾಮತ್ರು, ಅಕ್ಷರ ಮತ್ತೆ ಈ ತರದ ಹಲವು ನಾಟಕಕಾರರು ಮಾಡಿದಂತ ಕೃತಿಗಳನ್ನೇ ಹೆಸರಿಸಿದ್ದಾರೆ. ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು ಮಾಡಿದ್ದು ನಾಟಕದ ಟೆಕ್ಸ್ಚುವಲ್ ರೀಡಿಂಗಿನ ಸಾಹಿತ್ಯಿಕ ಪ್ರತಿಕ್ರಿಯೆ. ಅವರು ಆಗ ಮತ್ತೆ ಅಧ್ಯಕ್ಷ ಭಾಷಣದಲ್ಲಿ ನಾರಾಯಣಸ್ವಾಮಿ ಹೇಳಿದ್ರಲ್ಲ, ಒಂದು ಸ್ಟೇಜ್ ಅಲ್ಲಿ ಆಗುವ ಪರ್ಫಾರ್ಮೆನ್ಸ್ ಅಂದ್ರೆ ಅದರ ನಾಟಕದ ಅಭಿನಯ ಮತ್ತು ಓದುವಿಕೆ, ಈಗ ಎರಡೂ ಕ್ರಿಯೆಗಳು ಒಂದು ನಾಟಕಕ್ಕೆ ಇರುತ್ತೆ ಅಂತ. ಅದರಲ್ಲಿ ಆ ಓದುವ ಕ್ರಿಯೆ ಅವರ ಮುಖ್ಯ ಅಂಶ ಆಗಿತ್ತು. ಶಶಿಧರ್ ಬಾರಿಘಾಟ್ ಬಹಳ ಮುಖ್ಯವಾಗಿ ಅವರು 21ನೇ ಶತಮಾನದಲ್ಲಿ ರೂಪಾಂತರಗಳು ಮತ್ತು ಅನುವಾದಗಳು ನೀಡಿದಂತ ಹೊಸ ನೆಲೆಯನ್ನು ಗುರುತಿಸಿದರು. ಅವರು ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದ್ರೆ, ನಟರಾಜ ಹೊನ್ನವಳ್ಳಿಯವರ ಮೊನ್ನೆ ಈಗ ಬಹುಶಃ ಒಂದು 10-15 ದಿನದ ಹಿಂದೆ ಪ್ರಕಟ ಆಗಿ ಬಂದಂತಹ ಆಲಯ ಈಲಯ ನಾಟಕವನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದು. ಉಳಿದ ವಿವರಕ್ಕೆ ನಾನು ಹೋಗ್ತಾ ಇಲ್ಲ. ಆದ್ರೆ ಒಬ್ಬ ನಾಟಕ ನಿರ್ದೇಶಕರ, ಅವರು ನಾಟಕ ರಚನೆ ಮಾಡಿದವರು ಹೌದು, ಯಾಕಂದ್ರೆ ಅವರು ಈ ಸಲ ಪೂತಿನ ಪ್ರಶಸ್ತಿಯನ್ನ ಪಡೆದವರು. ಅದಕ್ಕೋಸ್ಕರ ನಾಟಕದ ನಿರ್ದೇಶಕರು ಹೌದು, ನಾಟಕದ ರಚನೆಕಾರರು ಹೌದು. ಅವರು ಆ ಸಮೀಕ್ಷೆಯಲ್ಲಿ ಅವರು ಒಂದು ಹೊಸ ಕಾಣಿಕೆ ಏನ್ ಸಿಗ್ತಾ ಇದೆ ಅಂತ ಹೇಳುದನ್ನ ನೋಡ್ಲಿಕ್ಕೆ ಮಾಡಿದ್ರು. ಅಂದ್ರೆ ಇವತ್ತು ನಡೀತಾ ಇರುವಂತ ಹೊಸ ಪ್ರಯೋಗಗಳು, ಉದಾಹರಣೆ ಕೆ.ವೈ. ಅವರ ಪಾರಿಜಾತ ಪ್ರಯೋಗ ಇತ್ತೀಚೆಗೆ, ಅದರಲ್ಲಿ ಹಳೆಯ ಸಾಹಿತ್ಯ ಇದೆ. ಈಗ ನೀವು ನೋಡಿದ್ರೆ ಕಾತ್ಯಾಯಿನಿ ಅವರು ಹೇಳಿರೋದು ಏನಂದ್ರೆ, ಹಳೆಯ ಕೆಲವು ಹೊಸ್ತನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಹಳೆಯ ಕೃತಿಗಳನ್ನ ನಾಟಕವಾಗಿ, ಈಗ ಕೆ.ವೈ. ನಾರಾಯಣಸ್ವಾಮಿ ಆಗಿರೋರು ಅಥವಾ ಅದಕ್ಕೆ ಒಂದು ಹೊಸ ಕಾಲದ ಪರಿಪ್ರೇಕ್ಷ್ಯದಲ್ಲಿ ಅಕ್ಷರನ ಆಗಿರುವವರು ಯಾವ ರೀತಿ ಬದಲಾಯಿಸಿ ಅದನ್ನ ವರ್ತಮಾನಗೊಳಿಸುತ್ತಾರೆ ನಾಟಕೀಯವಾಗಿ ಅಂತ ಅವ್ರು ಹೇಳಿದ್ರೆ, ಇವರು ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ನಮ್ಮ ಶಶಿಧರ್ ಬಾರಿಘಾಟ್ ಅವರು ಹಲವು ವಿವರಗಳನ್ನ ಅವರು ಅದಕ್ಕೆ ಕೊಟ್ಟು ಅವರು ಹೇಳಿದ್ದು, ಇದು ಒಂದು ಚಳವಳಿಯಾಗಿ ರೂಪುಗೊಳ್ಳುವ ಒಂದು ಲಕ್ಷಣವನ್ನು ಪಡೆದಿದೆ. ನಾಟಕ ಎಂದೂ ನಿಂತ ನೀರಲ್ಲ, ಅಲ್ಲಿ ಏನು ಬರ್ತಾನೆ ಇರಬೇಕು, ಪರಿವರ್ತನೆ ಆಗ್ತಾನೆ ಇರಬೇಕು. ಕಥೆಗಳು, ಕಾದಂಬರಿಗಳು, ಪುರಾಣ ಕಥೆಗಳು ಇತ್ಯಾದಿಗಳ ಬಗ್ಗೆ ವಿವರವಾಗಿ ಅವರು ಕೊಟ್ಟು ಅದಕ್ಕೆ ಒಂದು ಕಲಶಪ್ರಾಯವಾಗಿ ಅವರು ಚರ್ಚೆ ಮಾಡಿರುವಂತ ಒಂದು ಕಥೆ ಯಾವುದು ಅಂದ್ರೆ ಪಾರಿಜಾತ. ಅದು ಅಫ್ಕೋರ್ಸ್ ಅದು ಕೆ.ವೈ. ನಾರಾಯಣಸ್ವಾಮಿ ಅವರದ್ದೇ ನಾಟಕ. ಇದು ತುಂಬಾ ಯಶಸ್ವಿ ಆಗಿದೆ. ಅದರಲ್ಲಿ ಒಂದು ಜಾನಪದ ಕಥೆ, ಒಂದು ಸ್ವಂತದ ಕಥೆ, ಒಂದು ಪುರಾಣ ಕಥೆ, ಒಂದು
ಜಾನಪದ ಅಭಿವ್ಯಕ್ತಿ ಅಂದ್ರೆ ಕೃಷ್ಣ ಪಾರಿಜಾತದ ಇದು, ಒಂದು ಪುರಾಣದ ಕೃಷ್ಣನ ಒಂದು ಕತೆ, ಒಂದು ವರ್ತಮಾನ, ಅದಕ್ಕೆ ಒಂದು ನಾಟಕೀಯ ನೆಲೆ, ಮತ್ತು ನಡುವೆ ಆ ನಾಟಕವನ್ನು ನಾನು ನೋಡಿದ್ದೇನೆ, ನಡುವೆ ಅದರಲ್ಲಿ ವರ್ತಮಾನ ಬೇರೆ 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 ರೀತಿಯಲ್ಲಿ ಬಂದು ಅದನ್ನು ಹೊಡಿತದೆ. ಯಾವುದನ್ನ ಪುರಾಣದ ಕಥೆಯನ್ನು ಹೊಡೆದು ವರ್ತಮಾನ ಮಾಡುತ್ತೆ, ಮತ್ತೆ ಪುನಃ ಪುರಾಣಕ್ಕೆ ಹೋಗುತ್ತೆ, ವರ್ತಮಾನ ಮಾಡುತ್ತೆ, ಮತ್ತೆ ಪುನಃ ಪುರಾಣಕ್ಕೆ ಹೋಗುತ್ತೆ. ಇದರಲ್ಲಿ ಒಂದು ಯಕ್ಷಗಾನದಲ್ಲಿ ಎಲ್ಲ ಹಾಸ್ಯಗಾರರು ಬಂದಾಗೆ ಅದಕ್ಕೆ ಒಂದು ಲಯ ಇದೆ, ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ಪ್ಯಾಟರ್ನ್ ಇದೆ. ಇಂತಹ ಪ್ರಯೋಗಗಳು ಒಂದು ಹೊಸ ಚಳವಳಿಯ ಒಂದು ರೂಪು ಲಕ್ಷಣಗಳನ್ನು ತೋರಿಸ್ತದೆ 21ನೇ ಶತಮಾನದಲ್ಲಿ ಎಂಬ ರೀತಿಯ ಹುಡುಕಾಟದ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಮತ್ತು ನಾನು ಕೆ.ವೈ. ನಾರಾಯಣಸ್ವಾಮಿ ಅವರ ಹೇಳಿದಂತ ವಿಚಾರಗಳನ್ನು ಈಗಾಗಲೇ ಹೇಳಿದ್ದೇನೆ. ಅಲ್ಲಿ ಮುಖ್ಯವಾದಂತ ಅಂಶ ಏನು ಅಂದ್ರೆ, ಯಾವುದನ್ನೆಲ್ಲ ಅನೇಕರು ಇದು 21ನೇ ಶತಮಾನ, 20ನೇ ಶತಮಾನದಲ್ಲಿ ಬರೆದವರು ಬರೀತಾ ಇಲ್ವಾ, ಅದು ಅಲ್ಲವೇ ಅಲ್ಲ. ಈಗ 2010 ಕಳೆದ 2 ದಶಕಗಳ ಸಾಹಿತ್ಯ ಸಮೀಕ್ಷೆಯನ್ನ ಧಾರವಾಡದ ಒಂದು ಸಂಘಟನೆಗೋಸ್ಕರ ಅವರ ಪ್ರಕಟಣೆಗೋಸ್ಕರ ನಾನು ಬರೆದಿದ್ದೇನೆ. ಅದರಲ್ಲಿ 487 21ನೇ ಶತಮಾನದ ಹೊಸ ಲೇಖಕಿಯರನ್ನು ನಾನು ಪಟ್ಟಿ ಮಾಡಿದ್ದೇನೆ. ಆ ಎಲ್ಲ ಕೃತಿಗಳನ್ನು ನೋಡಿದ್ದೇನೆ, ಸಾಕಷ್ಟು ಅದನ್ನ ಓದಿದ್ದೇನೆ. ಅಥವಾ ಪ್ರತಿಯೊಂದು ಪುಸ್ತಕದಲ್ಲೂ ಈಗ ಕಥೆಗಳು 10 ಇದ್ರೆ ಒಂದು 5 ಆದರೂ ಓದಿದ್ದೇನೆ. ಅಲ್ಲಿ ಅಥವಾ ನೀವು ಈ ತರ ಹೇಳುವಂತೆ ಎಲ್ಲರೂ ಗ್ರಹಿಸಿದ್ದಾರೆ, ಕಳೆದ ಶತಮಾನದಲ್ಲಿ ಬರಿತಾ ಇದ್ದವರು ಮುಂದುವರಿಸಿದ್ದಾರೆ. ಈಗ ಕೆ.ವಿ. ತಿರುಮಲೇಶ್ ಬರೆದಿದ್ದಾರೆ, ಅದರನ್ನೇ ನಮ್ಮ ಕೆ.ವೈ. ಅನ್ನವರು ನಾಟಕಕ್ಕೆ ಅನ್ವಯಿಸಿ ಹೊಸ ರೀತಿಯಲ್ಲಿ ಕಂಬಾರ, ಕಾರ್ನಾಟ್ ಇಂಥವರು ಹೊಸ ನಾಟಕಗಳನ್ನ 21ನೇ ಶತಮಾನದಲ್ಲಿ ಬರೆದಿದ್ದಾರೆ. ಅವರು ಮೊದಲು 20ನೇ ಶತಮಾನದಲ್ಲಿ ಬರೆದವರು, ಆದರೆ ಅವರ ದೃಷ್ಟಿಯಲ್ಲಿ ಆದ ಪಲ್ಲಟ ಏನು? 21ನೇ ಶತಮಾನದ ಸಾಹಿತ್ಯ ಹಿಂದಿನ ಬರಹಗಾರರ ದೃಷ್ಟಿಕೋನದ ಮೇಲೆ ಮಾಡಿದ ಪ್ರಭಾವ ಮತ್ತು ಹೊಸ ದೃಷ್ಟಿ ಬರಹಗಾರನ ರಚಿಸಿದ ಕ್ರಮ, ಇವೆರಡು ಹೇಗೆ ನಡೀತಾ ಇದೆ ಅಂತ ಅವರು ಅದನ್ನ ವಿವರಿಸ್ತಾರೆ. ಮತ್ತು ಬಹಳ ಬ್ಯೂಟಿಫುಲ್ ಆಗಿ ಅವರು, ಅಂದ್ರೆ ನಾನು ಸ್ವಲ್ಪ ಅಡಿಗರ ಕೊಟೇಶನ್ಸ್ ಬಂದ್ರೆ ನನಗೆ ಮನಸ್ಸು ಒಂಥರ ಪ್ರಫುಲ್ಲಮಾನವಾಗುತ್ತೆ, ಆದ್ರಿಂದ ನಾನು ಬ್ಯೂಟಿಫುಲ್ ಅಂತ ಹೇಳಿದೆ. ಅವರು ಕೊನೆಗೆ ಅಡಿಗರ ಬಹಳ ಸಮಂಜಸವಾದಂತ ಒಂದು ಕೊಟೇಶನ್ ನಲ್ಲಿ ತಮ್ಮ ಭಾಷಣವನ್ನು ಮುಗಿಸಿದ್ರು. ಏನಂದ್ರೆ, ಪರಸ್ಪರ ವಿರುದ್ಧವೆನಿಸುವಂತಹ ಮೂಲ ವಸ್ತುಗಳ ಹಠಾತ್ ಸಂಯೋಜನೆಯಿಂದ ಒಂದು ಹೊಸ್ತು ಹೇಗೆ ಹುಟ್ಟುತ್ತೆ ಮತ್ತು ಅದು ಹೇಗೆ ಒಂದು ಶೇಕ್ ಮಾಡುತ್ತೆ, ಒಂದು ಆಘಾತವನ್ನು ನೀಡುತ್ತೆ, ಮತ್ತು ಅದು ಒಂದೊಂದು ಕಾಲಕ್ಕೆ ಒಂದೊಂದು ಘಾತವನ್ನು ಕೊಡುತ್ತೆ ಮತ್ತು ಅದೊಂದು ಹೊಸ ಹುಟ್ಟನ್ನು ಮಾಡುತ್ತೆ. ಹೀಗೆ ಘಾತ ಮತ್ತೆ ಪಲ್ಲಟ ಇಲ್ಲದ ಜೀವನ ಅಲ್ಲ, ನೀರು ನಿಂತರೆ ಕೊಳೆಯುತ್ತೆ. ಆದ್ರಿಂದ ಈ ಹರಿವಿನಲ್ಲಿ ಈ ಘಾತ ಪಲ್ಲಟಗಳು ಅಗತ್ಯ. ಆದ್ರಿಂದ ಆ ಕೊನೆಯ ಮಾತು ನನಗೆ ಯಾಕೆ ಇಷ್ಟ ಆಯ್ತು ಅಂತಂದ್ರೆ, ಕೆಲವರು ಸ್ವಲ್ಪ ಹಳಹಳಿಕೆ ಮಾಡಿದ್ದಾರೆ, ಅಯ್ಯೋ ಅದು ಹೋಯ್ತು ಇದು ಹೋಯ್ತು, ಅದಿಲ್ಲ ಇದಿಲ್ಲ. ಸರಿ, ಇಲ್ಲ, ಹೌದು, ಹೊಸ ಭಾಷೆಯನ್ನು ಹುಡುಕುತ್ತದ ಅಂದ್ರೆ ನಾವು ಅದಕ್ಕೆ ಉದಾಹರಣೆ ಸಹಿತ ಕೊಡ್ಬೇಕು. ನಿನ್ನೆ ಸುರೇಶ್ ನಾಗಲಮಡಿಕೆ ಅದನ್ನೇ ಹೇಳಿ, ನಾನು ಟೆಕ್ಸ್ಟ್ ನ ಮೂಲಕವೇ ಪ್ರವೇಶ ಮಾಡ್ತೇನೆ, ಆಮೇಲೆ ಅದಕ್ಕೆ ಹೊರಗಿಂದ ಏನು ಪೂರಕ ಬೇಕಾಗುತ್ತೆ ಅದನ್ನು ಹೇಳ್ತೇನೆ. ಇದು ವಿಮರ್ಶಾ ಪರಿಕಲ್ಪನೆಗೆ ಬಹಳ ಹೊಂದುವ ಒಂದು ವಿಚಾರ ಅಂತ ನನ್ನ ವಿಮರ್ಶಾ ಪರಿಕಲ್ಪನೆಯ ದೃಷ್ಟಿಯಿಂದ ಹೇಳ್ತಾ ಇರೋದು. ನಾನು ಮೊದಲು ಟೆಕ್ಸ್ಟ್ ಅನ್ನ ನೋಡ್ತೇನೆ, ಆ ಟೆಕ್ಸ್ಟಿಗೆ ಮತ್ತೆ ಪೂರಕವಾಗಿ ನಾನು ಹೊರಗಿನ ಸಾಂಸ್ಕೃತಿಕ ಪರಿಪ್ರೇಕ್ಷ್ಯವನ್ನ ಮತ್ತು ಸಮಾಜದ ಪರಿಪ್ರೇಕ್ಷ್ಯವನ್ನ ಬೇಕಾದಲ್ಲಿ ಸೇರಿಸಿಕೊಳ್ತಾನೆ. ಇನ್ನೂ ಬೇಕಾದ್ರೆ ಇತರ ಡಿಸಿಪ್ಲಿನ್ಸ್, ಸೋಷಿಯಾಲಜಿ ಇರ್ಬೋದು, ಇಕನಾಮಿಕ್ಸ್ ಇರ್ಬೋದು, ಅಥವಾ ಸೈಕಾಲಜಿ ಇರ್ಬೋದು, ಅದನ್ನು ಕೂಡ ತರ್ತೇನೆ, ಬೇಡ ಅಂತಲ್ಲ. ಆದ್ರೆ ಮೂಲತಃ ನಾನು ಸಾಹಿತ್ಯ ವಿಮರ್ಶಕನೇ. ಇದನ್ನ ಯಾರು ವಿಲಿಯಂ ಎಮ್ಸನ್ ಬಹಳ ಮುಖ್ಯವಾಗಿ ಒಂದು ಕಡೆ ಹೇಳ್ತಾನೆ, ಸ್ವಲ್ಪ ಹಳೆಯ ವಿಮರ್ಶಕ. ಏನಂದ್ರೆ, ವಿಮರ್ಶೆಯ ದೊಡ್ಡ ಪ್ರಾಬ್ಲಮ್ ಯಾಕೆ ಇವತ್ತು ಸಾಹಿತ್ಯ ವಿಮರ್ಶೆಗೆ ದೊಡ್ಡ ಸಮಸ್ಯೆ ಆಗಿದೆ ಅಂದ್ರೆ, ಅವನು ಹೇಳ್ತಾ ಇರೋದು 7 ಟೈಪ್ಸ್ ಆಫ್ ಆಂಬಿಗ್ವಿಟಿ ಬರೆದವ ಅಲ್ಲವ, ಅವನು ಹೇಳ್ತಾ ಇರೋದು ಏನು ಅಂದ್ರೆ, ಈ ವಿಮರ್ಶಕರೆಲ್ಲ ಹೋಗಿ ಸೋಷಿಯಾಲಜಿಕಲ್ ವಿಮರ್ಶೆ, ಇಕನಾಮಿಕ್ಸ್ ವಿಮರ್ಶೆ, ಆಮೇಲೆ ಹಿಸ್ಟಾರಿಕಲ್ ವಿಮರ್ಶೆ, ಹೀಗೆ ಬೇರೆ ಬೇರೆ ಡಿಸಿಪ್ಲಿನ್ಗಳನ್ನು ತಂದು ಸಾಹಿತ್ಯದ ಮೂಲ ವಿಮರ್ಶೆ ಅಂದ್ರೆ ಏನು ಅಂತ ಹೇಳುವುದನ್ನು ಮರ್ತೋಗುವಂಗ್ ಮಾಡ್ಬಿಟ್ಟಿದ್ದಾರೆ. ಆದ್ರಿಂದ ನನಗೆ ನಿನ್ನೆ ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೆ, ಇಲ್ಲಿ ಸುರೇಶ್ ನಾಗಲಮಡಿಗೆ ಇವತ್ತು ಕೂತಿದ್ದಾರೆ,
ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಇದು ಹೊಗಳ ಉದ್ದೇಶವೇ ಅಲ್ಲ. ಏನು ಅಂದ್ರೆ ನಾನು ಟೆಕ್ಸ್ಟ್ ಅನ್ನ ಫಸ್ಟ್ ನೋಡ್ತೇನೆ, ಆಮೇಲೆ ಅದಕ್ಕೆ ಏನ್ ಬೇಕೋ ಅದನ್ನ ಬರ್ತೇನೆ. ನಾನೊಬ್ಬ ಸಾಹಿತ್ಯ ವಿಮರ್ಶಕನಾದ್ರೆ ನನಗೆ ಟೆಕ್ಸ್ಟ್ ನಲ್ಲಿ ಏನ್ ಸಿಗುತ್ತೆ ಅಂತ ನೋಡ್ಬೇಕು, ಆಮೇಲೆ ಸೇರಿಸ್ಕೊಳ್ಬೇಕು. ಇದು ಹೇಳಿದ್ದು. ಆದ್ರಿಂದ ನಾವಿವತ್ತು ಒಂದು ಹೊಸ ಭಾಷೆಯನ್ನ 21ನೇ ಶತಮಾನ ಹುಡುಕಿದೆಯೋ ಅಂದ್ರೆ ಇದೆಲ್ಲ ಸರಿಯಾದ ಉತ್ತರಗಳು ಒಮ್ಮೆಗೆ ಸಿಗುವಂತದ್ದಲ್ಲ. ಇದು ಹೇಗೆ ಅಂದ್ರೆ ಒಂದು ಹರಿಯುವ ನೀರನ್ನ ಮೆಜರ್ ಮಾಡಿದ ಹಾಗೆ ಅಥವಾ ಪರೀಕ್ಷಿಸಿದ ಹಾಗೆ, ಅದು ಮುಂದೆ ಹೋಗುವಾಗ ಇನ್ನೊಂದು ಏನೋ ಆಗ್ಬೋದು, ಜಲಪಾತ ಆಗ್ಬೋದು ಅಥವಾ ಒಂದು ಕೆರೆಯಲ್ಲಿ ಸೇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಹರಿಯುವುದನ್ನ ಒಂದು ತಿಳ್ಕೊಳ್ಬೇಕಲ್ಲ. ಈ ವಿಮರ್ಶೆಗೆ ಈ ಕಾಲಘಟ್ಟದಲ್ಲಿ ಏನು ನಡೆದಿದೆ ಅಂತ ಹೇಳುವುದನ್ನ ತಿಳಿಯುವ ಒಂದು ಜವಾಬ್ದಾರಿ ಕ್ರೈಸ್ತ ಕಾಲೇಜ್ ಕನ್ನಡ ಸಂಘ ಈ 2 ದಿನಗಳ ಒಂದು ಸಂಕಿರಣದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಹೊರಬೇಕಾದಂತ ಒಂದು ಜವಾಬ್ದಾರಿಯ ಕೆಲಸವನ್ನ ಮಾಡಿದೆ. ಮತ್ತು ಇವತ್ತು ಸಾಹಿತ್ಯ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುವ ಒಂದು ಕ್ರಮವನ್ನು ಗುರುತಿಸುವ ಪ್ರಯತ್ನವನ್ನ ತನ್ನ ಮಿತಿಯಲ್ಲಿ ಮಾಡಿದೆ. ಇದು ಯಾವುದೇ ಒಂದು ಯೂನಿವರ್ಸಿಟಿ ಮಾಡಬೇಕಾದಂತ ಒಂದು ದೊಡ್ಡ ಕೆಲಸ. ಕ್ರೈಸ್ತ ಯೂನಿವರ್ಸಿಟಿ ಕನ್ನಡ ಸಂಘ ಇದೊಂದು ಯೂನಿವರ್ಸಿಟಿ. ಅದರಿಂದ ಫಾದರ್, when finance set is sitting, we are very happy that you will encourage the next steps of these seminars. Maybe after first time, yes. And ಈ ಫಾದರ್ ಹತ್ರ ನಾನು ಯಾಕೆ ಇದನ್ನ ಸಲಿಗೆ ಅಂತ ಹೇಳ್ತೇನೆ ಅಂದ್ರೆ, ಒಮ್ಮೆ ನಾನು ಇಲ್ಲಿ ಹೀಗೆ ಮಾತಾಡುವಾಗ ಒಂದು ಮಾತನ್ನ ಹೇಳಿದೆ, ವೈ ಕಾಂಟ್ ವಿ ಮೇಕ್ ಸಮ್ ವರ್ಕ್ಶಾಪ್ ಆನ್ ದ ಸ್ಟೂಡೆಂಟ್ಸ್ ಹು ಕಮ್ ಅಂತ. He immediately sanctioned everything for that and said, don't worry about money, go ahead with that. ಅದರಿಂದ ಅವರು ಅಂದ್ರೆ, since I attended a few meetings in the capacity of an advisor, I shared these things. ಅದರಿಂದಾಗಿ ಈ ಒಳ್ಳೆಯ ಕೆಲಸಕ್ಕೆ ಕ್ರೈಸ್ತ ಯೂನಿವರ್ಸಿಟಿಯ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಕನ್ನಡ ಸಂಘವನ್ನ, ಮುಖ್ಯವಾಗಿ ಕನ್ನಡ ಡಿಪಾರ್ಟ್ಮೆಂಟಿನ ಲೆಕ್ಚರ್ಗಳನ್ನ, ಮೇಡಮ್ ಡಾಕ್ಟರ್ ರತಿ ಅವರನ್ನ ನಾನು ಅಭಿನಂದಿಸಿ ನನಗೆ ಈ ಮಾತಿನ ಅವಕಾಶ ಕೊಟ್ಟದ್ದಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಮಸ್ಕಾರ.